SSLC ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ನಾಳೆ 9ನೇ ತಾರೀಕು ನಡೆಯಲಿರುವಂತಹ ನಿಮ್ಮ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 1 ವಿಜ್ಞಾನ ನಾಳೆ 9ನೇ ತಾರೀಕು ಪರೀಕ್ಷೆ ನಡೆಯಲಿದೆ. ಈ ಪರೀಕ್ಷೆಗಾಗಿ ನಾವು ಪ್ರಶ್ನೆ ಪತ್ರಿಕೆ 1 ಮತ್ತು ಅದರ ಉತ್ತರಗಳನ್ನು ನೋಡೋಣ. ಈಗ ನೋಡಿ, ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಈಗ ಭೌತ ವಿಜ್ಞಾನದ ಪ್ರಶ್ನೆಗಳು ಬರ್ತವೆ. ಮೊದಲಿಗೆ ಫ್ಲೆಮಿಂಗ್ನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವ ದಿಕ್ಕು ವಿದ್ಯುತ್ ಪ್ರವಾಹವನ್ನು ಸೂಚಿಸುತ್ತದೆ. ಮಧ್ಯದ ಬೆರಳು. ಇನ್ನು 220 ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಬಲ್ಬನ್ನು ಸಂಪರ್ಕಿಸಿದಾಗ ಆ ಬಲ್ಬ್ನಲ್ಲಿ 0.75 ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸುತ್ತದೆ. ಆಗ ಈ ಬಲ್ಬ್ನ ವಿದ್ಯುತ್ ಸಾಮರ್ಥ್ಯವು ನೋಡಿ 165 ವ್ಯಾಟ್. ನೀವು ಸೂತ್ರಗಳನ್ನು ಸರಿಯಾಗಿ ನೆನಪಿಟ್ಟುಕೊಂಡ್ರೆ ಆರಾಮಾಗಿ ಉತ್ತರವನ್ನು ಕಂಡುಹಿಡಿಯಬಹುದು. ವಿದ್ಯುತ್ ಪ್ರವಹಿಸುತ್ತಿರುವ ವೃತ್ತಾಕಾರದ ವಾಹಕ ಸುರುಳಿಯಲ್ಲಿನ ಸುತ್ತುಗಳ ಸಂಖ್ಯೆಯನ್ನು 10 ಪಟ್ಟು ಹೆಚ್ಚಿಸಿದರೆ ಆಗ ಉತ್ಪತ್ತಿಯಾಗುವ ಕಾಂತಕ್ಷೇತ್ರವು ಹೆಚ್ಚಾಗುವ ಪ್ರಮಾಣ. ನೋಡಿ, ಇಲ್ಲಿ 10 ಪಟ್ಟು ಹೆಚ್ಚಿ ಮಾಡಿದ ಸುತ್ತುಗಳ ಸಂಖ್ಯೆ 10 ಪಟ್ಟು ವಿದ್ಯುತ್ ಕಾಂತಕ್ಷೇತ್ರ ಹೆಚ್ಚಾಗ್ತದೆ. ಇನ್ನು ವಿದ್ಯುತ್ ಮಂಡಲದಲ್ಲಿ ಬಳಸಲಾಗುವ ಕೆಳಗಿನ ಘಟಕಗಳ ಸಂಕೇತಗಳ ಚಿತ್ರವನ್ನು ಬರೆಯಿರಿ ಎಂದಿದ್ದಾರೆ. ನೋಡಿ, ವಿದ್ಯುತ್ ಕೋಶ ಈ ರೀತಿ ಬರೀಬೇಕು. ನೀವು ರಿಯೋಸ್ಟಾಟ್ ಈ ರೀತಿ ತೋರಿಸ್ಬೇಕು. ಮತ್ತು ABC ಗಾಜಿನ ಪಟಕಗಳನ್ನು ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ತೋರಿಸಿರುವಂತೆ ಜೋಡಿಸಲಾಗಿದೆ. ಎ ಪಟಕದ ಮೂಲಕ ಬಿಳಿ ಬೆಳಕಿನ ಕಿರಣವನ್ನು ಹಾಯಿಸಿದಾಗ ಪರದೆಯ ಮೇಲೆ ಬೆಳಕಿನ ರೋಹಿತ ಉಂಟಾಗುವುದೇ ಕಾರಣ ಕೊಡಿ ಅಂದರೆ ಇಲ್ಲಿ ಚಿತ್ರ ನೋಡ್ಕೊಳ್ಳಿ. ಉತ್ತರ ಇದೆ ನೋಡಿ. ಹೌದು, ಪರದೆಯ ಮೇಲೆ ಬೆಳಕಿನ ರೋಹಿತ ಉಂಟಾಗುತ್ತದೆ. ಪಟ್ಟಕ ಎಯು ಬಿಳಿ ಬೆಳಕನ್ನು 7 ಬಣ್ಣಗಳಾಗಿ ವಿಭಜಿಸುತ್ತದೆ. ನೋಡಿ, ಪಟ್ಟಕ ಏನಿದೆ ಬಿಳಿ ಬಣ್ಣವನ್ನು 7 ಬಣ್ಣವನ್ನಾಗಿ ವಿಭಜಿಸುತ್ತದೆ. ಪಟ್ಟಕ ಬಿಯು ಈ 7 ಬಣ್ಣಗಳನ್ನು ಪುನರ್ ಸಂಯೋಜನೆ ಮಾಡಿ ಬಿಳಿ ಬೆಳಕನ್ನಾಗಿ ಪರಿವರ್ತಿಸುತ್ತದೆ. ಹಾಗೂ ಪಟ್ಟಕ ಸಿಯು ಈ ಬಿಳಿ ಬೆಳಕನ್ನು 7 ಬಣ್ಣಗಳಾಗಿ ವಿಭಜಿಸುವುದರಿಂದ ಪರದೆಯ ಮೇಲೆ ಬೆಳಕಿನ ರೋಹಿತವನ್ನು ನಾವು ಕಾಣುತ್ತೇವೆ. ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ. ನೋಡಿ, ಉತ್ತರ ಎಲ್ಲ ಓದ್ತಾ ಹೋಗೋದಿಲ್ಲ, ತುಂಬ ವಿಡಿಯೋ ದೊಡ್ಡದಾಗೋದ್ರಿಂದ. ನೋಡಿ, 1ನೇ ನಿಯಮ, 2ನೇ ನಿಯಮ. ಇನ್ನು ಗ್ರಹ ವಿದ್ಯುತ್ ಮಂಡಲಗಳಲ್ಲಿ ಉಂಟಾಗುವ ಓವರ್ಲೋಡ್ ಅನ್ನು ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂ ಸಂಪರ್ಕಗೊಳಿಸುವುದು ಅಗತ್ಯವಾಗಿದೆ ಏಕೆ? ಅಥವಾ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಮತ್ತು ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ನೋಡಿ, ಓವರ್ಲೋಡ್ ಅನ್ನು ತಪ್ಪಿಸಲು ಮ್ಯಾಗಿನ ಪ್ರಶ್ನೆಗೆ ಉತ್ತರ ಇದು. ಓವರ್ಲೋಡ್ ತಪ್ಪಿಸಲು ಮುನ್ನೆಚ್ಚರಿಕೆ ಕ್ರಮಗಳು. ನಂತರ 6 ಪ್ರಶ್ನೆಗೆ ಉತ್ತರ ಅಥವಾ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಬಲಗೈ ಹೆಬ್ಬೆರಳು ನಿಯಮ ಕೂಡ ಬಂದಿದೆ ಇಲ್ಲಿ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4ನೇ ಭಾಗದಲ್ಲಿ 5 ಸೆಂಟಿಮೀಟರ್ ಗಾತ್ರದ ವಸ್ತುವನ್ನು 20 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ನಿಮ್ನ ದರ್ಪಣದ ಮುಂದೆ 30 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದೆ. ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು? ಉಂಟಾದ ಪ್ರತಿಬಿಂಬದ ಸ್ವಭಾವವನ್ನು ಮತ್ತು ಗಾತ್ರವನ್ನು ಕಂಡುಹಿಡಿಯಿರಿ. ನೋಡಿ, ವಸ್ತುವಿನ ಗಾತ್ರ, ದೂರ, ಸಂಗಮ ದೂರ ಇವೆಲ್ಲ ನೋಡಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡಿಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಈ ರೀತಿ ಸೂತ್ರಗಳನ್ನು ಹಾಕಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ನು 9ನೇ ಪ್ರಶ್ನೆ ನೋಡಿ. ಪ್ರತಿಬಿಂಬದ ಸ್ವಭಾವ ಮತ್ತು ಸ್ಥಾನವನ್ನು ತಿಳಿಸಿ. ನೋಡಿ, F1 to F ಮಧ್ಯೆ ವಸ್ತುವೊಂದನ್ನು ಇರಿಸಿದಾಗ ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ದಂಡಕಾಂತವೊಂದರ ಸುತ್ತಲೂ ಉಂಟಾಗುವ ಕಾಂತೀಯ ಬಲರೇಖೆಗಳನ್ನು ಹೇಗೆ ಗುರುತಿಸುವಿರಿ? 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ? ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ವಾತಾವರಣದಲ್ಲಿ ಕಾಮನಬಿಲ್ಲು ಉಂಟಾಗುವಿಕೆಯ ವಿದ್ಯಮಾನವನ್ನು ವಿವರಿಸಿ. ನಕ್ಷತ್ರಗಳು ಏಕೆ ಮಿನುಗುತ್ತವೆ? ಅಥವಾ ಸಮೀಪ ದೃಷ್ಟಿ ಎಂದರೇನು? ಈ ದೋಷಕ್ಕೆ ಕಾರಣಗಳನ್ನು ತಿಳಿಸಿ. ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು? ದೂರದ ವಸ್ತುಗಳನ್ನು ನೋಡುವಾಗ ಕಣ್ಣಿನಲ್ಲಿ ಉಂಟಾಗುವ ಬದಲಾವಣೆಗಳು ಯಾವುವು? ನೋಡಿ, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಕಾಮನಬಿಲ್ಲು ಉಂಟಾಗುವಿಕೆ ವಿದ್ಯಮಾನ, ನಕ್ಷತ್ರಗಳ ಮಿನುಗುವಿಕೆ ನೆಕ್ಸ್ಟ್. ಆಮೇಲೆ ಸಮೀಪ ದೃಷ್ಟಿ ಕಾರಣಗಳು, ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ. ಆಮೇಲೆ ವಿಭವಾಂತರ ಎಂದರೇನು? ಗ್ರಹ ವಿದ್ಯುತ್ ಮಂಡಲಗಳಲ್ಲಿ ವಿದ್ಯುತ್ ಉಪಕರಣವನ್ನು ಸಮಾಂತರವಾಗಿ ಜೋಡಿಸುವುದರಿಂದ ಆಗುವ ಅನುಕೂಲಗಳು ಯಾವುವು? ಓಮ್ನ ನಿಯಮವನ್ನು ನಿರೂಪಿಸಿ. ಒಂದು ವಾಹಕದ ವಿದ್ಯುತ್ ರೋಧ ಎಂದರೇನು? ಇದು ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ? ನೋಡಿ, ಪ್ರಶ್ನೆಗಳನ್ನು ಸರಿಯಾಗಿ ನೋಡ್ಕೊಳ್ಳಿ. ಉತ್ತರಗಳನ್ನು ಇಲ್ಲಿ ತೆಳಗೆ ತೋರಿಸ್ತಾ ಇದ್ದೀನಿ, ನೀವು ಸ್ವಂತ ಕೂಡ ಇದನ್ನು ಮಾಡ್ಕೋಬಹುದು. ಅಂದರೆ
ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಇರ್ತವೆ. ಏನು ಕೇಳ್ತಾರೆ ಅನ್ನೋದು. ಓಮ್ನ ನಿಯಮ ತುಂಬ ಇಂಪಾರ್ಟೆಂಟು. ನೋಡಿ, ಈಗ ಭಾಗ ಬಿ ಯಲ್ಲಿ ರಸಾಯನ ವಿಜ್ಞಾನದ ಪ್ರಶ್ನೆಗಳಿರ್ತವೆ. 13 ಚಿಪ್ಸ್ಗಳಿರುವ ಪಟ್ಟಣಗಳಿಗೆ ಹಾಯಿಸುವ ಅನಿಲ ನೈಟ್ರೋಜನ್. ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ದ್ರಾವಣದ pH ಮೌಲ್ಯವು ನೋಡಿ 5. ನೋಡಿ, ನಾನು ಓದ್ತಾ ಹೋಗೋದಿಲ್ಲ, ಪ್ರಶ್ನೆ ಮತ್ತು ಉತ್ತರವನ್ನು ನೋಡಿ. ನೋಡಿ, 8ನೇ ಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 17ನೇ ಪ್ರಶ್ನೆ ನೋಡಿ. 18 ತುರಿಕೆ ಗಿಡದ ಎಲೆಗಳ ಮುಳ್ಳುಗಳು ಚುಚ್ಚಿದ ಚರ್ಮದ ಭಾಗಕ್ಕೆ ಅಡುಗೆ ಸೋಡಾ ದ್ರಾವಣವನ್ನು ಲೇಪಿಸುತ್ತಾರೆ, ಕಾರಣ ಕೊಡಿ. ಹೈಡ್ರೋಜನ್ ಅಣುವಿನ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಬರೆಯಿರಿ. ಬೆಂಜಿನ್ ಅಣುವಿನ ರಚನಾ ವಿನ್ಯಾಸವನ್ನು ಬರೆಯಿರಿ. ನೋಡಿ, ಇವೆಲ್ಲ ಫಿಕ್ಸ್ ಕ್ವಶನ್ಸ್ ಇರ್ತವೆ. ಇದೇ ರೀತಿ ಕೇಳ್ತಾರೆ. ಗಡಸು ನೀರಿನಿಂದ ಸಾಬೂನುಗಳು ಮತ್ತು ಮಾರ್ಜಕಗಳು ಹೇಗೆ ಪ್ರವರ್ತಿಸುತ್ತವೆ? ನಿಮ್ಮ ಫೈನಲ್ ಎಕ್ಸಾಮ್ಗೂ ಕೂಡ ತುಂಬ ಇಂಪಾರ್ಟೆಂಟ್ ಇವೆಲ್ಲ. ಕೆಳಗೆ ಕೊಟ್ಟಿರುವ ಚಿತ್ರಗಳಲ್ಲಿ ಎ, ಬಿ ಮತ್ತು ಸಿ ಎಂಬ ಪ್ರಮಾಣಗಳನ್ನು ಗಮನಿಸಿ. ಯಾವ ಪ್ರಮಾಣದಲ್ಲಿರುವ ಕಬ್ಬಿಣದ ಮೊಳೆಯು ತುಕ್ಕು ಹಿಡಿಯುತ್ತದೆ, ಏಕೆ? ಉಳಿದ 2 ಪ್ರಮಾಣದಲ್ಲಿರುವ ಕಬ್ಬಿಣದ ಮೊಳೆಗಳು ತುಕ್ಕು ಹಿಡಿಯುವುದಿಲ್ಲ, ಏಕೆ? ಬ್ರೈನ್ ದ್ರಾವಣ ಎಂದರೇನು? ಈ ದ್ರಾವಣವನ್ನು ವಿದ್ಯುತ್ ವಿಭಜನೆಗೆ ಒಳಪಡಿಸಿದಾಗ ಉಂಟಾಗುವ ಉತ್ಪನ್ನಗಳಾವು? ಇನ್ನು ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಪೂರ್ಣಗೊಳಿಸಿ. ನೋಡಿ, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆ ಮೂಲಕ ಹೈಡ್ರೋಜನ್ ಇಲ್ಲದ ಪರೀಕ್ಷೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಕೆಳಗಿನವುಗಳನ್ನು ಗುರುತಿಸಿ. ನೋಡಿ, ಇದಂತೆ ಬಹಳಷ್ಟು ಸಾರಿ ಕೇಳಿದ್ದಾರೆ. ನಿಮ್ಮ ಫೈನಲ್ ಎಕ್ಸಾಮ್ನಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ಇದು. ಇನ್ನು ನೋಡಿ, 11th 25 ಕ್ವಶನ್ಸ್. ಇನ್ನು ನೋಡಿ, ಭಾಗ ಸಿ ಯಲ್ಲಿ ಜೀವ ವಿಜ್ಞಾನದ ಪ್ರಶ್ನೆಗಳು. 26ನೇದು ಸಸ್ಯಗಳಲ್ಲಿ ಕಾಂಡದ ಮೇಲ್ಮುಖ ಬೆಳವಣಿಗೆಯು ಗುಣ ಗುರುತ್ವಾನುವರ್ತನೆ ಮತ್ತು ಧನ ದ್ಯುತಿ ಅನುವರ್ತನೆ. ನೋಡಿ, ಹುಲ್ಲು, ಮಿಡತೆ, ಕಪ್ಪೆ, ಹಾವು, ಹದ್ದು ಈ ಆಹಾರ ಸರಪಳಿಯಲ್ಲಿರುವ ದ್ವಿತೀಯಕ ಭಕ್ಷಕ ಕಪ್ಪೆ. ತೆರೆದ ಪತ್ರ ನಂತರ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ನೋಡಿ, ಈ ರೀತಿ ಚಿತ್ರವನ್ನು ಬರೆಯಬೇಕು. ಕೆಳಗೆ ಕೊಟ್ಟಿರುವ ಹೂಗಳ ಚಿತ್ರಗಳನ್ನು ಗಮನಿಸಿ. ಈ 2 ಹೂಗಳಿಗೆ ಜರುಗಬಹುದಾದ ಪರಾಗಸ್ಪರ್ಶದ ವಿಧಗಳನ್ನು ಹೆಸರಿಸಿ. ಹೂವಿನಲ್ಲಿ ಸ್ವಕೀಯ ಪರಾಗಸ್ಪರ್ಶ, ಹೂವಿನಲ್ಲಿ ಪರಕೀಯ ಪರಾಗಸ್ಪರ್ಶ. ಅನುವಂಶಿತೆ ಅಂದ್ರೇನು? ಕೆಳಗಿನ ಹಾರ್ಮೋನುಗಳ ಕಾರ್ಯವೇನು? ಅಬ್ಸಿಸಿಕ್ ಆಮ್ಲ, ಥೈರಾಕ್ಸಿನ್. ಕಾಯಜ ರೀತಿಯ ಸಂತಾನೋತ್ಪತ್ತಿಯು ಕೃಷಿ ಕ್ಷೇತ್ರಕ್ಕೆ ಅತ್ಯಂತ ಹೆಚ್ಚು ಅನುಕೂಲಕರವಾಗಿದೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಜೈವಿಕ ವಿಘಟನೆಯಾಗುವ ಮತ್ತು ಜೈವಿಕ ವಿಘಟನೆಯಾಗದ ವಸ್ತುಗಳಿಗಿರುವ ಯಾವುದಾದರೂ 2 ವ್ಯತ್ಯಾಸಗಳನ್ನು ಒಂದೊಂದು ಉದಾಹರಣೆ ಸಹಿತ ಬರೆಯಿರಿ. ಉದಾಹರಣೆಗಳನ್ನು ಬರೆಯಲಾಗಿದೆ. ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ಯಾವುದಾದರೂ 2 ವಿಧಾನಗಳನ್ನು ತಿಳಿಸಿ. ಮಾನವನ ದೇಹದಲ್ಲಿ ಮೂತ್ರವು ಹೇಗೆ ಉತ್ಪತ್ತಿಯಾಗುತ್ತದೆ ವಿವರಿಸಿರಿ. ಅಥವಾ ಸಸ್ಯದ ಎತ್ತರದ ಭಾಗಗಳಿಗೆ ನೀರನ್ನು ಸಾಗಿಸಲು ಸಹಾಯ ಮಾಡುವ ಪ್ರಕ್ರಿಯೆ ಯಾವುದು? ಮಾನವನ ಜೀರ್ಣನಾಳದಲ್ಲಿ ಕೆಳಗಿನ ಜೀರ್ಣರಸಗಳ ಕಾರ್ಯ ತಿಳಿಸಿ. ಜಠರರಸ, ಕರುಳಿನ ರಸ. ನೋಡಿ, ಉತ್ತರವನ್ನು ನೋಡ್ತಾ ಹೋಗಿ. ಇನ್ನು ಕೆಂಪು ಬಣ್ಣದ ಹೂ ಬಿಡುವ ಬಟಾಣಿ ಸಸ್ಯವನ್ನು ಬಿಳಿ ಬಣ್ಣದ ಹೂ ಬಿಡುವ ಬಟಾಣಿ ಸಸ್ಯದೊಂದಿಗೆ ಸಂಕಲನಗೊಳಿಸಲಾಗಿದೆ. F2 ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ತೋರಿಸಿ. ಮಾನವರಲ್ಲಿ ಗಂಡು ಮಗುವಿನ ಲಿಂಗವು ಹೇಗೆ ನಿರ್ಧಾರವಾಗುತ್ತದೆ? ನೋಡಿ, ಈ ರೀತಿ ಚೆಕ್ಕರ್ ಬೋರ್ಡ್ನಿಂದ ತೋರಿಸಬೇಕು. ಯುಗ್ಮಜವು ತಂದೆಯಿಂದ ವಾಯುತ ವರ್ಣತಂತುವನ್ನು ಪಡೆದುಕೊಂಡಿದ್ದರೆ ಆಗ ಯುಗ್ಮಜವು ಗಂಡು ಮಗು ಆಗ್ತದೆ. ಅಥವಾ ನೋಡಿ ಯಾವ ರೀತಿ ಆಗ್ತದೆ ಅಂತ. DNA ಸ್ವಪ್ರತೀಕರಣ ಎಂದರೇನು? ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ವರ್ಣತಂತುಗಳ ಸಂಖ್ಯೆ ಹೇಗೆ ಹೊಂದಾಣಿಕೆ ಆಗುತ್ತದೆ? ಅಥವಾ ಜರಾಯು ಎಂದರೇನು? ಇದರ ಕಾರ್ಯವೇನು? ಮಾನವನ ದೇಹದಲ್ಲಿ ವೃಷಣಗಳು ಕಿಬ್ಬೊಟ್ಟೆ ಹೊರಗೆ ವೃಷಣ ಚೀಲದಲ್ಲಿರುತ್ತವೆ, ಏಕೆ? ಎಲ್ಲದಕ್ಕೂ ಉತ್ತರವನ್ನು ಇದೆ ಇಲ್ಲಿ ನೋಡ್ತಾ ಹೋಗ್ಬೋದು. ಇನ್ನು ಮಾನವನ ಮಿದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗವನ್ನು ಗುರುತಿಸಿ. ಪಾನ್ಸ್ ಮತ್ತು ಮಹಾಮಸ್ತಿಷ್ಕ. ನೋಡಿ, ಈ ರೀತಿ ಚಿತ್ರವನ್ನು ತೆಗೆದು ಬರೀಲಿಕ್ಕೆ ಕರಿಬೇಕು. ತುಂಬ ಸುಲಭ ಇದೆ. ಆಕ್ಸಿಜನ್ ರಹಿತ ಉಸಿರಾಟ ಅಂದ್ರೇನು? ಈ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಉತ್ಪನ್ನಗಳಾವು? ರಕ್ತದ ಇಮ್ಮಡಿ ಪರಿಚಲನೆ ಎಂದರೇನು? ಪಕ್ಷಿಗಳಿಗೆ ಮತ್ತು ಸಸ್ತನಿಗಳಿಗೆ ಆಗಬೇಕದು. ಈ ರೀತಿಯ ರಕ್ತ ಪರಿಚಲನೆ ಹೇಗೆ ಅನುಕೂಲಕಾರಿಯಾಗಿದೆ? ಉತ್ತರ ನೋಡಿ. ನೋಡಿ, ಇಲ್ಲಿಗೆ ನಾವು ನಿಮ್ಮ ಪರೀಕ್ಷೆಗಾಗಿ ವಿಜ್ಞಾನ ಪತ್ರಿಕೆಯನ್ನು ನೋಡಿದೆವು. ಇದೇ ರೀತಿ ಮತ್ತೊಂದು ಪತ್ರಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ.